ನಾಪತ್ತೆ ಆಗಿದ್ದ ಬಾಲಕಿಯರ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಬಾವಿಯಲ್ಲಿ ಪತ್ತೆ ಆದಂತ ಇಬ್ಬರು ಬಾಲಕಿಯರು ನಾಪತ್ತೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಆಗಿತ್ತು. ಆದ್ರೆ ಈಗ ಅವರು ಶವವಾಗಿ ಸಿಕ್ಕಿದ್ದಾರೆ. ಕೋಲಾರದ ಮುಳುಬಾಗಿಲು ತಾಲೂಕಿನ ಕುಪ್ಪಂಪಾಳ್ಯದ ನಿವಾಸಿಗಳು ಇಬ್ಬರು ಬಾಲಕಿಯರು ಸಾವನ್ನಪ್ಪಿರುವಂಥದ್ದು, ಅದು ಬಾವಿಯಲ್ಲಿ ಪತ್ತೆ ಆಗಿದ್ದಾರೆ. ಇವರೇ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಅಥವಾ ಇವರನ್ನು ಯಾರಾದರೂ ತಳ್ಳಿಬಿಟ್ಟು ಸಾಯಿಸಿರುವಂಥದ್ದ, ಕೊಲೆ ಮಾಡಿ ಅಲ್ಲಿಗೆ ಹಾಕಿರುವಂಥದ್ದ, ಈ ಪ್ರಶ್ನೆಗಳಿದ್ದಾವೆ. ಅಕ್ಟೋಬರ್ 2ರಂದು ಕಾಣೆಯಾಗಿದ್ದಂಥ ಇಬ್ಬರು ಬಾಲಕಿಯರು 13 ವರ್ಷದ ಧನ್ಯಾಬಾಯಿ, ಚೈತ್ರಾಬಾಯಿ ನಾಪತ್ತೆ ಆಗಿದ್ರು. 13 ವರ್ಷ, ಪಾಪ 8ನೇ ಕ್ಲಾಸ್ ಓದ್ತಾ ಇದ್ದಾರೆ. ಇಂದು ಗ್ರಾಮದ ಬಾವಿಯಲ್ಲಿ ತೇಲಿರುವಂಥದ್ದು ಇಬ್ಬರ ಶವ. 2ನೇ ತಾರೀಕು ಕಾಣೆಯಾಗಿದ್ದಂಥದ್ದು. ಇವತ್ತು ಅವರಿಬ್ಬರ ಶವ ಬಾವಿಯಲ್ಲಿ ತೇಲ್ತಾ ಇತ್ತು. ಯಲಚೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯನ್ನು ಓದ್ತಾ ಇದ್ದಂಥ ಬಾಲಕಿಯರು ಅಕ್ಟೋಬರ್ 2ರಂದು ಶಾಲೆಗೆ ಹೋದಂಥವರು ನಾಪತ್ತೆ ಆಗಿದ್ರು. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಅವತ್ತು ಹೋಗಿದ್ರಂತೆ ಶಾಲೆಗೆ. ಮೇ ಬಿ ಗಾಂಧಿ ಜಯಂತಿ ಆಚರಣೆಗೋಸ್ಕರ ಹೋಗಿದ್ರು ಅಂತ ಕಾಣಿಸುತ್ತೆ. ಅವತ್ತು ಹೋಗಿದ್ದಂಥವರು ನಾಪತ್ತೆ ಆಗಿದ್ರು. ನಾಪತ್ತೆ ಕೇಸ್ ದಾಖಲು ಮಾಡಿದ್ದಂಥ ಪೋಷಕರು ಆದರೆ ಈಗ ಶವವಾಗಿ ಪತ್ತೆ ಆಗಿದ್ದಾರೆ. ಮುಳುಬಾಗಿಲು ಗ್ರಾಮಾಂತರ ಠಾಣೆಯಲ್ಲಿ ನಾಪತ್ತೆ ಕೇಸ್ ದಾಖಲಾಗಿತ್ತು. ಸ್ಥಳಕ್ಕೆ ಮುಳುಬಾಗಿಲು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಈ ಇಬ್ಬರ ಶವ ಪತ್ತೆಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಏನು ಅನುಮಾನ ವ್ಯಕ್ತವಾಗ್ತಾ ಇದೆ? ಇವರೇ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದ ಅಥವಾ ಇವರನ್ನು ಯಾರಾದರೂ ಕೊಲೆ ಮಾಡಿ ಅಲ್ಲಿ ಹಾಕಿರುವಂಥದ್ದ ಅಥವಾ ಅಲ್ಲೇ ತಳ್ಳಿಬಿಟ್ಟು ಸಾಯಿಸಿರುವಂಥದ್ದ, ಏನು ಮಾಹಿತಿ ಸಿಗ್ತಾ ಇದೆ ಈಗ? ಖಂಡಿತ ಪೃಥ್ವಿ, ಏನು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಯಳಚೇಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಏನು 7ನೇ ತರಗತಿ ಇಬ್ರು ಬಾಲಕಿಯರುಗಳು ಓದ್ತಾ ಇದ್ರು. ಏನು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಒಂದು ಕಾರ್ಯಕ್ರಮಕ್ಕೆ ಇಬ್ರು ಕೂಡ ಭಾಗಿಯಾಗಿದ್ದು ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ನಂತರ ಏನು ಶೌಚಾಲಯಕ್ಕೆ ಹೋಗಿ ಬರೋದಾಗಿ ಧನ್ಯಾಬಾಯಿ ಒಬ್ರು ಹೇಳ್ತಾರೆ. ತದನಂತರ ತಾನು ಬರ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಚೈತ್ರಾಬಾಯಿ ಕೂಡ ಅವರ ಜೊತೆಗೆ ಹೋಗಿರ್ತಕ್ಕಂಥದ್ದು. ನಂತರ ಏನು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಪೋಷಕರು ಎದುರು ನೋಡ್ತಾ ಇರ್ತಾರೆ, ಮಕ್ಕಳು ಮನೆಗೆ ಬರ್ತಾರೆ ಅಂತ. ಆದ್ರೂ ಕೂಡ ಮಕ್ಕಳು ಮನೆಗೆ ಬರ್ತಿಲ್ಲ. ಹಾಗಾಗಿನೇ ಕೋಲಾರ ಜಿಲ್ಲೆಯ ಮುಳಬಾಗಿಲು ಒಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ನಾಪತ್ತೆ ಪ್ರಕರಣವನ್ನ ಪೋಷಕರು ದಾಖಲು ಮಾಡ್ತಾರೆ. ಆದ್ರೆ ಇದೀಗ ಇವತ್ತು ಬೆಳಗ್ಗೆ ಇಬ್ಬರು ಬಾಲಕಿಯರು ಕೂಡ ಏನು ಮುಳಬಾಗಿಲು ತಾಲೂಕಿನ ತಾಯ್ನೂರು ಬಳಿ ಇರ್ತಕ್ಕಂಥ ಕುಪ್ಪಂಪಾಳ್ಯ ಬಳಿಯ ಒಂದು ಬಾವಿಯಲ್ಲಿ ಇಬ್ಬರ ಒಂದು ಶವ ಪತ್ತೆ ಆಗಿರ್ತಕ್ಕಂಥದ್ದು. ಈ ಒಂದು ನಾಪತ್ತೆ ಆಗಿರ್ತಕ್ಕಂಥ ಸ್ಥಳದಿಂದ ಆ ಒಂದು ಸ್ಥಳಕ್ಕೆ ಏನು 3 ಕಿಲೋಮೀಟರ್ ಒಂದು ಅಂತರ ಇರ್ತಕ್ಕಂಥದ್ದು. ಹಾಗಾಗಿನೇ ಶೌಚಾಲಯಕ್ಕೆ ಹೋಗಿ ಬರೋದಾಗಿ ಇಬ್ರು ಕೂಡ ಬಾಲಕಿಯರು ಹೇಳಿದ್ರು ಅಂತಕ್ಕಂಥ ಮಾತನ್ನ ಏನು ಶಾಲೆಯಲ್ಲಿ ಇರ್ತಕ್ಕಂಥ ಇತರೆ ಒಂದು ಏನು ಮಕ್ಕಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಏನಾದ್ರು ಒಂದು ಶೌಚಾಲಯಕ್ಕೆ ಹೋಗುವಂತಹ ಒಂದು ನಿಟ್ಟಿನಲ್ಲಿ ಅಲ್ಲಿ ಏನು ಕಾಲುಜಾರಿ ಬಿದ್ದು ಏನಾದ್ರು ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಸ್ಥಳಕ್ಕೆ ಈಗಾಗಲೇ ಏನು ಕೋಲಾರದ ಎಸ್ಪಿ ಆಗಿರತಕ್ಕಂಥ ನಿಖಿಲ್ ಅವರು ಹಾಗೂ ಮುಳಬಾಗಿಲು ಮಾತನಾಡ್ತೀನಿ. ನಮ್ಮ ಜೊತೆ ಈಗ ಸುಬ್ರಹ್ಮಣಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸುಬ್ರಹ್ಮಣಿ ಅವರೇ. ನಮಸ್ಕಾರ ಸರ್. ಏನಾಗಿರೋದು ಈ ಕೇಸಲ್ಲಿ? ಏನಿಲ್ಲ ಸರ್, ಗಾಂಧಿ ಜಯಂತಿ ಮುಗಿಸ್ಕೊಂಡು ಅವತ್ತೇ ಮುಗಿಸ್ಕೊಂಡು ಫಂಕ್ಷನ್ ಇಂದ ಊರಲ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ವಿ 7ನೇ ತರಗತಿ ಮಕ್ಕಳು. ಓಕೆ. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಇದ್ದಿದ್ದ ಹುಡುಗಿ ಧನ್ಯಬಾಯಿ ಅಂತ. ಆಮೇಲೆ ಚೈತ್ರಾಬಾಯಿ ಬಂದು ವಾಶ್ರೂಮ್ಗೆ ಹೋಗಕ್ ಬಾ ಅಂತ ಕೇಳಿರೋದು. ಓಕೆ. ಇಲ್ಲೇ ಹೋಗು ಅಂತ ಹೇಳಿದ್ದಾರೆ. ಆ ಹುಡುಗಿ ಇಲ್ಲ ಆಚೆ ಕಡೆ ಹೋಗೋಣ ಬಾ ಅಂತ ಹೇಳ್ಕೊಂಡು ಆಚೆ ಕಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅವ್ರ ತಾಯಿ. ಅಷ್ಟು ಮಾತ್ರ ಸರ್. ಅಷ್ಟೇ ಗೊತ್ತಿರೋದು? ಹೌದು ಹೌದು ಸರ್. ಅವ್ರ ಫ್ಯಾಮಿಲಿ ಅವ್ರಿಗೂ ಏನು ಹೇಳಿ ಹೋಗಿಲ್ಲ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ? ಇಲ್ಲ ಅವ್ರ ತಾಯಿ ಇವಾಗ ನಾನು ಹೇಳ್ದೆ ಅಲ್ಲ, ಅವ್ರ ತಾಯಿ ಆ ಮಾತು ಹೇಳಿದ್ರು ಸರ್. ಇಬ್ರು ಒಂದೇ ಕುಟುಂಬದವ್ರಾ? ಅಲ್ಲ ಸರ್ ಸಪ್ರೇಟ್. ಧನ್ಯಬಾಯಿ ಅವ್ರದ್ದು ಬಂದು ಗಾಯತ್ರಿಬಾಯಿ ಈಶ್ವರರಾವ್ ಅವ್ರ ತಂದೆ ತಾಯಿ ಹೆಸರು. ಓಕೆ. ಅವ್ರ ಮನೆಯಿಂದ ಎಷ್ಟು ದೂರ ಇದೆ ಇದು ಈ ಬಾವಿ? 2 ಕಿಲೋಮೀಟರ್ ಆಗ್ತದೆ ಸರ್. 2 ಕಿಲೋಮೀಟ್ರಾ? ಹೌದು ಸರ್. ಅಂದ್ರೆ ಏನ್ ಶೌಚಾಲಯ ಅಂದ್ರೆ ಏನ್ ಬೈಲಲ್ಲಿ ಹೋಗ್ತಿದ್ದಂತದ್ದ ಅವ್ರ ಮನೇಲೆಲ್ಲ? ಹೋಗೋಣ ಅಲ್ಲಿ ಮನೆಯಲ್ಲೇ ಇದೆ ಹೋಗು ಅಂತ ಹೇಳಿದಕ್ಕೆ ಇದಿಲ್ಲ ಆಚೆ ಕಡೆ ಹೋಗಿ ಬರೋಣ ಅಂತ ಹೇಳಿರೋದಂತೆ. ಓಕೆ. ಅವ್ರ ತಾಯಿ ಧನ್ಯಬಾಯಿ ಅವ್ರ ತಾಯಿ ಹೇಳಿದ್ದು. ಅಲ್ಲ, ಅವ್ರೀಗ ಚೈತ್ರಾಬಾಯಿ ಧನ್ಯಾಬಾಯಿನ್ ಕರ್ಕೊಂಡು ಹೋಗಿದ್ದಲ್ವಾ? ಹೌದು. ಅವ್ರ ಮನೇಲಿ ಏನಾದ್ರು ಗಲಾಟೆ ಆಗಿತ್ತಂತ ಅಥವಾ ಟೀಚರ್ಸ್ ಏನಾದ್ರು ಒಂದಿದ್ರು? ಏನಿಲ್ಲ ಸರ್, ಅವ್ರ ತಾಯಿ ಇಲ್ಲ. ಚೈತ್ರಾಬಾಯಿ ಅವ್ರ ತಾಯಿ ಇಲ್ಲ, ಸತ್ತೋಗಿದ್ರು. ಓಕೆ. ಅದು ಸತ್ತೋದ್ಮೇಲೆ ಆಮೇಲೆ ಒಂದು 1 ಇಯರ್ ತಾಯಿ ಸತ್ತೋದ್ರಿ. ತಂದೆನೂ ಇಲ್ಲ, ಅವ್ರ ಸೋದರ ಮಾವ ಸಾಕೊಂತ ಇರೋದು. ಓಕೆ. ಏನಾದ್ರು ಆಗಿತ್ತಂತ ಮನೇಲಿ ಏನಾದ್ರು? ಏನು ಇಲ್ಲ ಸರ್. ಈಗ ಅನುಮಾನ ಇದೆಯಾ ಯಾರಾದ್ರೂ ಇವ್ರಿಬ್ರನ್ನ ಕರ್ಕೊಂಡೋಗಿ ಬಾವಿಗೆ ತಳ್ಳಿದ್ದಾರೆ ಅಂತ ಅಥವಾ ಇವರೇ ಬಿದ್ದಿದ್ದಾರೆ? ಇಲ್ಲ, ಯಾರ ಮೇಲೆನೂ ಅನುಮಾನನೂ ಇಲ್ಲ ಸರ್.
ಅಂದ್ರೆ ಅಲ್ಲೇನ್ ಕಾಲ್ ಜಾರ್ ಬಿದ್ದಿರ್ಬೋದು ಅಂತನಾ? ಏನಂತೂ ಗೊತ್ತಿಲ್ಲ ಸರ್. ಎಲ್ಲ ಇವಾಗ ಬಾವಿಯಲ್ಲೇ ಇದ್ದಾರೆ. ಹಾ, ಎಲ್ಲ ಏಟೆಲ್ಲ ತೆಗ್ಲಿದೆ Okay. ಮುಖಕ್ಕೆಲ್ಲ. ಓಕೆ. ಹ್ಮ್. ಆ ಇವಾಗ ತೋಟದಲ್ಲಿ ಬಾಡಿ ಹೋಗುವಂತ ಮೇಲೆ ಕೆತ್ತ ಸಂದರ್ಭದಲ್ಲೂ ಯಾರು ನೋಡಿರ್ಲಿಲ್ವಂತ? ಯಾರು ಇಲ್ಲ ಸರ್. ಯಾರು ನೋಡಿಲ್ಲ. ಯಾರು ನೋಡಿಲ್ಲ ಸರ್. ಅಂದ್ರೆ ಇವತ್ತೇ ಕಾಣಿಸಿದ್ದ ಅವರಿಬ್ರು ಬಾಡಿನೂ ಆ ಬಾವಿಲಿ? ಹೌದು ಸರ್, ಬೆಳಗ್ಗೆ 6 ಗಂಟೆಗೆ. 2ನೇ ತಾರೀಕು ಬಿದ್ದಿದ್ದಲ್ವಾ? ಹೌದು ಸರ್. ಬಿದ್ದಿರ್ಬೋದು ಅವತ್ತು ಅಂತ ಹೋಗಿರೋದು. 2ನೇ ತಾರೀಕು. ಹ್ಮ್ ಸರ್. ಪೊಲೀಸರು ಏನ್ ಹೇಳ್ತಾ ಇದಾರೆ ಅಲ್ಲಿ? ಯಾರ್ದಾದ್ರೂ ಇದ್ದಾರೆ ಸರ್, ಹೆಜ್ಜೆ ಗುರುತು ಎಲ್ಲ ಆ ರೀತಿ? ಅಲ್ಲಿ ಏನೋ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರ್. ಬಟ್ ಏನೋ ಯಾರ ಮೇಲೂ ಡೌಟ್ಸ್ ಇಲ್ಲ. ಇಲ್ಲ ಸರ್. ಆ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬೇಕಾದ್ರೂ ಬರೀ ನಾಪತ್ತೆ ಆಗಿದ್ದಾರೆ ಅಂತ ಅಷ್ಟೇ ಕೊಟ್ಟಿದ್ದು. ಹೌದೌದು ಸರ್. ಅಲ್ಲಿ ಬಿದ್ದಿದಾರಲ್ಲ ಆ ಬಾವಿ ಸುತ್ತಮುತ್ತ ಯಾವುದೇ ಮನೆಗಳು ಅದು ಇದು ಏನಿಲ್ವಾ? ಇಲ್ಲ ಸರ್. ಇಲ್ಲ ಸರ್. ಇಲ್ವಾ? ಅಂದ್ರೆ ಅಟ್ಲೀಸ್ಟ್ ಅವ್ರು ಬಿದ್ದಾಗ್ಲಾದ್ರೂ ಕಿರ್ಚಾಡ್ದಂತ ಸಂದರ್ಭದಲ್ಲಾದ್ರೂ ಯಾರಿಗಾದ್ರೂ ಕೇಳಿಸಿರೋದಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಮನೆ ಆ ಕಡೆ ಕುಪ್ಪಂಪಾಳ್ಯಕ್ಕೆ ಹೋಗ್ಬೇಕಂದ್ರೂ 1.5 ಕಿಲೋಮೀಟರ್ ಹೋಗ್ಬೇಕು. ಓಕೆ ಇಲ್ಲಿ ಎಲ್ಚೇಪಲ್ಲಿಗೆ ಬರ್ಬೇಕಂದ್ರೂ 2 ಕಿಲೋಮೀಟರ್ ಬರ್ಬೇಕು ಸರ್. ಓಕೆ 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 ನೋಡೋಣ, ಪೊಲೀಸರು ತನಿಖೆಯನ್ನು ಮಾಡ್ತಿದಾರಲ್ಲ, ಏನು ಮಾಹಿತಿ ಸಿಗುತ್ತೆ ಅಂತ. ಧನ್ಯವಾದ ಸುಬ್ರಹ್ಮಣ್ಯ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.